ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಯಾವುದೇ ಚರ್ಚೆಯಾಗಿಲ್ಲ. ಆದರೆ ಕೇಂದ್ರದ ಬಿಜೆಪಿ ನೀತಿಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗುವಂತೆ ಕೈ ನಾಯಕರು ಕಹಳೆ ಮೊಳಗಿಸಿದ್ದಾರೆ. ಹಾಗಿದ್ರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅನ್ನೋ ಕುತೂಹಲ ಮೂಡಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮನರೇಗಾ, ಎಸ್ಐಆರ್, ನ್ಯಾಷನಲ್ ಹೆರಾಲ್ಡ್, 5 ರಾಜ್ಯಗಳ ಚುನಾವಣೆ. ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಶಂಕನಾದ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೆಯಿತು. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಆಡಳಿತವಿರುವ ಸಿಎಂಗಳು ಭಾಗವಹಿಸಿದ್ರು. ಇದೇ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಮರು ನಾಮಕರಣ ಮಾಡಿರುವ ಕೇಂದ್ರದ ನಡೆಯನ್ನ ತೀವ್ರವಾಗಿ ಖಂಡಿಸಲಾಗಿದೆ. ಅಲ್ಲದೆ ಜಿ ರಾಮ್ಜಿ ಮಸೂದೆಯನ್ನ ವಿರೋಧಿಸಿ ಜನವರಿ 5ರಿಂದ ದೇಶದಾದ್ಯಂತ ಆಂದೋಲನಕ್ಕೂ ಕರೆ ನೀಡಲಾಗಿದೆ. मनरेगा योजना को प्रमुख बिंदु बनाकर सारे देश में एक बहुत बड़ा आंदोलन करने का निर्णय लिया. 5 जनवरी से मनरेगा बचाओ अभियान की शुरुआत करेगी. ಇಷ್ಟೇ ಅಲ್ಲ, ದೇಶದಾದ್ಯಂತ ನಡೀತಾ ಇರುವ ಮತಪಟ್ಟಿ ಪರಿಷ್ಕರಣೆ, ಮತಗಳ್ಳತನ ಹಾಗೂ ಗಾಂಧಿ ಕುಟುಂಬದ ವಿರುದ್ಧ ಇರುವ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆನೂ ಚರ್ಚಿಸಲಾಗಿದೆ. ಜೊತೆಗೆ ಮುಂಬರುವ 5 ರಾಜ್ಯದ ಚುನಾವಣೆಗಳಲ್ಲಿ ಜಯ ಗಳಿಸುವುದಕ್ಕೆ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಸಿಡಬ್ಲ್ಯೂಸಿ ಸಭೆ ಹೊತ್ತಲ್ಲೇ ಕಾಂಗ್ರೆಸ್ ಸಂಘಟನೆ ಕುರಿತು ಅಪಸ್ವರದ ಮಾತು. ಬಿಜೆಪಿ ಆರ್ಎಸ್ಎಸ್ ಹೊಗಳಿ ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಪೋಸ್ಟ್. ಸಿಡಬ್ಲ್ಯೂಸಿ ಸಭೆ ನಡೆದ ದಿನವೇ ಕಾಂಗ್ರೆಸ್ನ ಹಿರಿಯ ನಾಯಕರೇ ಪಕ್ಷದ ಸಂಘಟನೆ ಕುರಿತು ಪ್ರಶ್ನೆ ಎತ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಅಂದ್ರೆ ರಾಹುಲ್ ಗಾಂಧಿ ಬೆಂಕಿ ಉಗುಳ್ತಾರೆ. ಆದ್ರೆ ಅದೇ ಪಕ್ಷದ ಹಿರಿಯ ನಾಯಕ, ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ ಸಿಂಗ್ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘಟನೆಯನ್ನ ಹೊಗಳಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ನಲ್ಲಿ ಬಿಜೆಪಿಯ ಭೀಷ್ಮ ಎಲ್ಕೆ ಅಡ್ವಾಣಿ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ರೆ ಪ್ರಧಾನಿ ಮೋದಿ ಮುಂದೆ ನೆಲದ ಮೇಲೆ ಕೂತಿರುವ ಚಿತ್ರ ಇದೆ. ಇದೇ ಫೋಟೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡ ದಿಗ್ವಿಜಯ ಸಿಂಗ್ ಒಬ್ಬ ತಳಮಟ್ಟದ ಆರ್ಎಸ್ಎಸ್ ಸ್ವಯಂ ಸೇವಕ ಅಂದ್ರೆ ನರೇಂದ್ರ ಮೋದಿ ಅವರು ಬಿಜೆಪಿ ನಾಯಕರ ಕಾಲ ಅಡಿಯಲ್ಲಿ ಕುಳಿತು ಹೇಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆದ್ರು, ದೇಶದ ಪ್ರಧಾನಿ ಆದ್ರೂ ನೋಡಿ, ಇದು ಸಂಘಟನೆಯ ಶಕ್ತಿ ಅಂತ ಬರೆದುಕೊಂಡಿದ್ದಾರೆ. ಸಾಲದಕ್ಕೆ ಅದನ್ನ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ದಿಗ್ವಿಜಯ ಸಿಂಗ್ ಹೇಳಿಕೆಯೇ ಬಿಜೆಪಿಗೆ ಅಸ್ತ್ರವಾಗಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಘಟನೆ ಕುಸಿದಿದೆ ಅಂತ ದಿಗ್ವಿಜಯ ಸಿಂಗ್ ಬಹಿರಂಗಪಡಿಸಿದ್ದಾರೆ. ಹೀಗಂತ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಬಿಜೆಪಿ ವಕ್ತಾರ ಸಿಆರ್ ಕೇಶವನ್ ದಿಗ್ವಿಜಯ್ ಸಿಂಗ್ ಮಾಡಿರುವ ಪೋಸ್ಟ್ಗೆ ಪ್ರತಿಕ್ರಿಯೆ ಕೊಡುವ ಧೈರ್ಯ ರಾಹುಲ್ ಗಾಂಧಿಗೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ತಮ್ಮ ಪೋಸ್ಟ್ ಕುರಿತು ಸ್ಪಷ್ಟನೆ ನೀಡಿರುವ ದಿಗ್ವಿಜಯ್ ಸಿಂಗ್, ನಾನು ಸಂಘಟನೆಯನ್ನ ಹೊಗಳಿದ್ದೇನೆ ಅಷ್ಟೇ, ನಾನು ಆರ್ಎಸ್ಎಸ್ ಮತ್ತು ಮೋದಿ ಅವರ ಕಟು ವಿರೋಧಿ ಅಂತಲೂ ಯೂಟರ್ನ್ ಹೊಡೆದಿದ್ದಾರೆ. आपको गलत फहमी है, मैंने तारीफ की है संगठन की. मैं आरएसएस और मोदी जी का घोर विरोधी हूँ. ವಿಷಯ ಅಂದ್ರೆ ಡಿಸೆಂಬರ್ 19ರಂದು ಇದೇ ದಿಗ್ವಿಜಯ ಸಿಂಗ್ ರಾಹುಲ್ ಗಾಂಧಿ ಕುರಿತು ಒಂದು ಪೋಸ್ಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಕಡೆಯನ್ನು ಸ್ವಲ್ಪ ನೋಡಿ, ಕಾಂಗ್ರೆಸ್ನಲ್ಲೂ ಸುಧಾರಣೆ ಆಗಬೇಕಿದೆ, ಕಾಂಗ್ರೆಸ್ನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗುವ ಅಗತ್ಯವಿದೆ ಎಂದಿದ್ರು. ಅಷ್ಟೇ, ರಾಹುಲ್ ಗಾಂಧಿ ನಿಮಗೆ ಮನವರಿಕೆ ಮಾಡೋದೇ ಸಮಸ್ಯೆ ಎಂದಿದ್ರು. ಇದು ಕಾಂಗ್ರೆಸ್ ಒಳಗಿನ ಬೇಗುದಿಯನ್ನ ಹೊರಹಾಕಿತ್ತು. ನಿನ್ನೆ ಇದೇ ವಿಚಾರವನ್ನು ಸಿಡಬ್ಲ್ಯೂಸಿ ಸಭೆಯಲ್ಲಿ ಪ್ರಸ್ತಾಪಿಸಿರುವುದಾಗಿ ದಿಗ್ವಿಜಯ ಸಿಂಗ್ ಹೇಳಿದ್ದಾರೆ. आपने कहा राहुल गांधी को कन्विंस करना बहुत मुश्किल है. जी एक बात सुनिए, जो मुझे कहना था मैंने सीडब्ल्यूसी की बैठक में कह दिया. संगठन को मजबूत करना, उसका तारीफ करना क्या बुरी बात है? ಒಂದ್ ಕಡೆ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ರೆ, ಆ ಪಕ್ಷದ ನಾಯಕರೇ ಅಲ್ಲಿನ ನಾಯಕತ್ವ ಸಂಘಟನೆ ಕುರಿತು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.